ಮಾಡ್ತೀನಿ ವಿಡಿಯೋ ಮಾಡ್ಕೊಂಡ್ರೆ ನಮ್ಮ ಹೈಸ್ಕೂಲಿಗೆ ಕಳೆದ ವರ್ಷ ಮಾತ್ರ 1,74,000 ಕಳೆದ ವರ್ಷ ಮಾತ್ರ ಒಂದು ವರ್ಷ ಮುಂದೆ ನೋಡಿ ಈ ಹಿಂದೂ ಬರಲಿಲ್ಲ ಇವತ್ತು ಈ ವರ್ಷ ಬರಲಿಲ್ಲ 1,74,000 29 ಮಕ್ಕಳಿಗೆ ಬಂದಿದೆ ಒಬ್ಬೊಬ್ಬರಿಗೆ 6 ಈ ಸಲ ಹೈಸ್ಕೂಲ್ ನಲ್ಲಿ ಯಾವ ಮಕ್ಕಳು ಸಿಕ್ಕಿದೆ? ಹೋದ ವರ್ಷನಾ? ಹೌದು. ಸಿಕ್ಕಿದ್ಯಾ ನಿಮ್ದು? ನಿಮ್ಮ ಕೈಯಲ್ಲಿ ಬರ್ತಾನೆ ಮಗಳು ಈಗ ಏನಾಗಿದೆ ಅಂದ್ರೆ ಕನ್ನಡ ಶಾಲೆಯವರಿಗೆ 1.5 ಇಂದ 2 ಕಿಲೋಮೀಟರ್ ದೂರ ಆದ್ರೆ ಬರ್ತದೆ. ಹೈಸ್ಕೂಲ್ ನವರಿಗೆ 3 ಕಿಲೋಮೀಟರ್ ಅಲ್ಲ ಸರ? 3 ಕಿಲೋಮೀಟರ್ ಆದ್ರೆ ಹೈಸ್ಕೂಲ್ ನವರಿಗೆ ಬರ್ತದೆ. ಅದನ್ನ ಸ್ಕೂಲಿಂದ ಬಿಟ್ಟು ಹಾಕೋದಲ್ಲ ಅಂತ ಬಂದ್ಬಿಟ್ಟು ಅದು GPS ಮೂಲಕ ಆಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. GPS ಮೂಲಕ ಆಗ್ತದೆ. ನಮ್ಗೆ ಯಾರಿಗೂ ಮಾಹಿತಿ ಕೊಡಲಿಲ್ಲ. ಜಿಯೋಗ್ರಫಿಕಲಿ ಪೊಸಿಷನಿಂಗ್ ಸಿಸ್ಟಮ್ ಇದೆಯಲ್ಲ ಅದರಿಂದಾನೇ ನಮ್ಗೆ ಮಾಹಿತಿ ಕೇಳಿದ್ರೆ ಹಣ ಆಗ್ತದೆ. ಅದು PFMS ಮೂಲಕ ಬರ್ತದೆ. ಒಂದೇ ಸಲ ಬಂದಿದೆ ನಮಗೆ ಇಲ್ಲಿ BRC ಇಂದ ಅಥವಾ BO ಬರೋದಿದ್ರೆ ನಾವು ಇನ್ಫ್ಲೂಯೆನ್ಸ್ ಮಾಡೋದು ಆಕ್ಚುಲಿ ಅಚುವೆ ಮತ್ತು ಇಲ್ಲೂರಿಗೆ ಕೊಡಲೇಬೇಕಾದದ್ದು ದೂರದಿಂದ ಬರ್ತಾರೆ ಅದು ನೋಡಿದ್ರೆ ಬೇರೆ ಬೇರೆ ಶಾಲೆಗೆಲ್ಲ ಬರ್ತಾ ಇದ್ದಾರೆ ಬೆಂಗಳೂರಿಂದಾನೇ ಕಂಟ್ರೋಲ್ ಬರ್ತಾ ಇದೆ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಕೊಡ್ತಾ ಇದ್ದಾರೆ ಒಂದೇ ವರ್ಷ ಬಂದಿದೆ ಹೋದ ವರ್ಷ ಮಾತ್ರ ನಮಗೆ ಪ್ರಯತ್ನ ಮಾಡಿ ಮಾಡ್ತೇವೆ ನಮಗೆ ಸ್ಕಾಲರ್ಶಿಪ್ ಇದೆಯಾ ಕೊರೋನಾಕ್ಕಿಂತ ಮೊದಲು ಬರ್ತಿತ್ತು ಕೊರೋನಾ ನಂತರ ಬಂದಿಲ್ಲ ಆದರೆ ಮೊದಲೇ ಇತ್ತಂದ್ರೆ ಶಾಲೆಯಿಂದಲೇ ಶಿಕ್ಷಣ ಪ್ರಾಮಾಣಿಕ ಅಲ್ಲ ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಎಲ್ಲ ಶಾಲೆಗಳಲ್ಲೂ ಇದು ಸ್ಕಾಲರ್ಶಿಪ್ ಬರಲಿಲ್ಲ ಅದು ಕೊರೋನಾ ನಂತರ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಮುಂದಾಗಿ ಆನಂತರ ಇದು ಇನ್ನೊಂದೇನಂದ್ರೆ ಬಟ್ಟೆ ಕೊಡ್ತಾ ಇದ್ದಾರಲ್ಲ ಮತ್ತೆ ಊಟದಲ್ಲಿ ಒಬ್ಬರು ಇನ್ನೂ ತನಕ ಏನ್ ಕೊಡ್ತಾರೆ ಒಂದ್ ಯಾರು ನೋಡ್ಲಿಲ್ವಾ ಮಕ್ಕಳಿಗೆ ನಾ ಕೇಳೋದ ನಿಮ್ಮ ಮಕ್ಕಳಿಗೆ ಏನಾದ್ರೂ ಬದಲಾವಣೆ ಆಗ್ಬೇಕಾ ಊಟದಲ್ಲಿ ನೀವೇ ಬರಲಿಲ್ಲ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಹಾಗೆ ಪಾಲಕರ ಶಿಕ್ಷಕರ ಸಂಬಂಧ ಏನೋ ಗೊತ್ತಾಗ್ತದೆ ಬದಲಾವಣೆ ನಾವು ಮಾಡೋದಲ್ಲ ಮೇಡಮ್ ಈ ರೀತಿ ಹೇಳಿದ್ದಾರೆ ಅಂತ ಸಾಕಷ್ಟು ಶಾಲೆಯಲ್ಲಿ ಕೆಲವಷ್ಟು ಬಂದಿದೆ ಏನಂತ ಹೇಳುದಿಲ್ಲ ನಿಮ್ದು ಏನಂತ ಹೇಳಿ ಅದನ್ನು ಸಹಿತ ನಾವು ಇಂಥ ಟೀಚರ್ ಅಂತ ಎನ್ಕರೇಜ್ ಮಾಡ್ಕೊಂಡಿದ್ದೇವೆ ನಾವು ಅದನ್ನು ಠರಾವ್ ಮಾಡ್ತೇವೆ ಠರಾವ್ ಅಂತ ಇದು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ ಆನಂತರ ಇದು ರಿಪೋರ್ಟ್ ಅನ್ನು ಕಳ್ತೇವಲ್ಲ ಆವಾಗ ಅಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆಗಿ ಬದಲಾವಣೆಗಳನ್ನು ಬರ್ತವೆ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮನ್ನು ತಿಳ್ಕೊಂಡು ಕಳಿಸೋದಷ್ಟೇ ನಮ್ಗೆ ನಾಳೆ ಮತ್ತೆ ನೀವು ಆ ಗಾಡಿ ಬಂದಿದ್ದು ಹೇಳಿದ್ದೀರಿ ಬದಲಾವಣೆ ಇಲ್ಲ ಹಾಗೆ ಏನು ವಿಷಯ ಈಗ ಎಲ್ರು ಸಲ ಹೇಳಿದ್ರೆ ಎಲ್ರು ಮಕ್ಕಳು ಊಟ ಮಾಡ್ತಾರೆ ಎಲ್ರು ಮಕ್ಕಳು ನನ್ನ ಕೇಳಿದ ಮಟ್ಟಿಗೆ ನಮ್ಗೆ 2 ಜನ ಮಕ್ಕಳು ಊಟ ಮಾಡೋದು ಇದ್ದು ನಮ್ಗೆ ಸಿಕ್ಕಿದೆ ಒಂದು 9th ಕ್ಲಾಸ್ ಹುಡುಗಿ ಮತ್ತೊಬ್ರು ಹುಡುಗ ಹುಡುಗಿ 10th ಇಬ್ರು 2 ಜನ ಮಾಡೋದಿಲ್ಲ ಅಂತ ಇದ್ದಾರೆ ಅವ್ರು ಯಾರು ಅಂತ ಹೇಳ್ಬೋದಾ ಮಾನ್ಯ ಮಾನ್ಯ ಅಂದ್ರೆ ಯಾರು ಅವಳು ಅಂತ ಹೇಳಿದ್ದಾರೆ
ಆ ನಂತರ ನೈನ್ತ್ ಅಲ್ಲಿ ಯಾವ್ದು ಸ್ಟೇಟ್ ರಾಜೇಶ್ವರಿ ಊಟ ಮಾಡೋದಿಲ್ಲ ನೀನು ಊಟ ಮಾಡೋದಿಲ್ಲ ಟಿಫಿನ್ ತಗೋಬರ್ತೀಯ ಮನೆಯಿಂದ ಅಲ್ಲ ಈ ಊಟ ಮಾಡ್ತೀವಿ ಟಿಫಿನ್ ತಗೋಬರ್ತೀವಿ ಊಟ ಮಾಡೋದಿಲ್ಲ ಮೇಡಮ್ ಕೇಳಿ ಯಾಕೆ ಮಾಡೋದಿಲ್ಲ ಅಪ್ಪಿ? ಹಾ ಅವ್ರ ಅಪ್ಪ ಅಮ್ಮ ಇಬ್ರು ಬಂದಿದ್ದಾರೆ ಅಲ್ಲ ಇದ್ದಾರೆ ಇಲ್ಲಿ ಅವರು ನಾ ಇಷ್ಟ ತನಕ ನಿಮ್ಮನ್ನು ನಿಮ್ಗೆ ಯಾಕೆ ಅಂತ ಹೇಳಿದೆ ನಾನು ಮುಚ್ಚಿರ ನಿಮ್ಮ ಕೇಳಿ ಬದಲಾವಣೆ ಏನ್ ಬೇಕು ಅಂತ ಕೇಳಿದೆ ನೀವು ನೆಗೆಯಾಡ್ಕೊಂಡು ಸುಮ್ಮನೆ ಎಷ್ಟು ಜನ ಯಾಕೆ ಹೇಳ್ತಾರೆ ಇವರು ಅಂತ ಎಷ್ಟು ಶಾಲೆಗಳಲ್ಲಿ ಹೇಳಿದ್ದಾರೆ ಏನೆಷ್ಟು ಬದಲಾವಣೆ ಹೇಳಿದ್ದಾರೆ ಅಂತ ನಾನು ಪ್ರತಿಯೊಂದನ್ನು ತಗೊಂಡೆ ಇನ್ನು ಶಾಲೆಯಲ್ಲಿ ಏನು ಬೇಡ ಅಂತಾನೆ ಹೇಳ್ತೇನೆ ನಾನು ಅವ್ರಿಗೆ ಏನು ಬದಲಾವಣೆ ಬೇಡ ಹೀಗೆ ಇರುತ್ತೆ ಅಂತ ಅಲ್ವಾ ಹಾಗೆ ಹೇಳಬೇಕಾಗಿಲ್ಲ ವಾಸ್ತವ ನಮ್ಮ ಮಕ್ಕಳಿಗೆ ಏನ್ ಬೇಕು ಅಂತ ನಮ್ಗೆ ಗೊತ್ತಿತ್ತು ನಾವು ಹೋಗ್ಕೊಂಡು ಬರೆಯುತ್ತಲ್ಲ ಮತ್ತೆ ನಮ್ಮ ಒಂದು ಏರಿಯಾದಲ್ಲಿ ಮತ್ತೆ ಶಾಲೆ ನಮ್ಮ ಬೇಕಾ ನಮ್ಮ ಶಾಲೆ ಅಲ್ಲ ಹುಡುಗಿ ಅಲ್ಲ ಒಪ್ಕೊಳ್ತೇನೆ ನಾನು ಅದನ್ನ ಏನಂದ್ರೆ ಕೆಲವಷ್ಟು ತೊಗರಿಬೇಳೆ ಆಗೋದಿಲ್ಲ ಅಂತ ಕೆಲವು ಎಷ್ಟೋ ಶಾಲೆಯಲ್ಲಿ ಕೊಟ್ಟಿದ್ದಾರೆ ಏನಂತೇಳಿ ತೊಗರಿಬೇಳೆ ಒಂದೇ ಒಂದು ಶಾಲೆಯಲ್ಲಿ ಏನಾಗಿತ್ತದು ಮೊನ್ನೆ ಯಾವ ಸ್ಕೂಲ್ ಅದು ಒಬ್ಬರು ಚರ್ಚೆ ಮಾಡಿದ್ರು ದಿವಸ ಬೇಳೆ ಸಾರು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳಿ ಚರ್ಚೆ ಮಾಡಿದಾಗ ಕನ್ನಡ ಶಾಲೆಯಲ್ಲಿ ಚರ್ಚೆ ಮಾಡಿದಾಗ ಅವ್ರೇನಂದ್ರು ನಾನಿಂದ ಆಯ್ತು 2 ರೀತಿ ಬೇಳೆ ತರಲಿಕ್ಕೆ ಬೇಳೆ ಸಾರು ಬೇಡ ಹಾಗಾದ್ರೆ ಅದನ್ನೇ ಹಾಕುವ ನಾವು ಅಂತ ಆಮೇಲೆ ಮತ್ತೊಬ್ರು ಹೇಳಿದ್ರು ಒಂದು 10 ಸಲ ಹೇಳಿದ್ರು ಅವ್ರು ಹೇಳಿ ತಪ್ಪಲ್ಲ ದಿವಸ ಬೇಳೆ ಸಾರು ಮಾಡ್ತಾರೆ ದಿವಸ ಬೇಳೆ ಸಾರು ಮಾಡ್ತಾರೆ 10 ಸಲ ಹೇಳಿದ್ರು ಬಿಸಿ ಊಟವನ್ನು ತರಿಸಿದ್ವಿ ಮಾಡಿದ್ರೆ ನೋಡಿ ಆದ್ರೆ ಇನ್ನೊಬ್ರು ಹೇಳಿದ್ರು ನೀವು ಪದೇ ಪದೇ ಹೇಳ್ತೀವಿ ನಮಗೂ ಮಾತಾಡಿಕೊಳ್ಳಿ ಇಲ್ಲ ಅಂದ್ರೆ ನೀವೇ ಒಂದು 5 ಕೆಜಿ ಬೇರೆ ಬೆಳೆ ತಗೊಳ್ಳಿ ಒಂಬೆಸರು ಬೆಳೆನ ಒಂಬೆಸರು ಕಳೆ ಅಂತ ಹೇಳಿದ್ರು ಅಂದ್ರೆ ಈಗ ಅವ್ರು ಹೇಳಿದ್ದು ತಪ್ಪಲ್ಲ ಇವ್ರು ಹೇಳಿದ್ದು ತಪ್ಪಲ್ಲ ಅದೇನ್ ಕೇಳಿದ್ರೆ ನಮ್ಮ ಮಕ್ಕಳು ಬಂದು ಕೈ ನೋಡಿ ಪಾಪ ಅವ್ರು ನಿಜವಾಗ್ಲೂ ಆಗುದಿಲ್ಲ ಅಂತ ಕಳಿಸ್ತಿಲ್ಲ ಈಗ ಅದೇ ಈಗ ಇದು ನಮಗ್ ಸಣ್ಣ ವಿಷಯ ಆದ್ರೆ ರಾಜ್ಯ ಮಟ್ಟಕ್ಕೆ ಹೋದ್ರೆ ಯಾಕೆ ಊಟ ಮಾಡೋದಿಲ್ಲ ಇಷ್ಟೆಲ್ಲ ಸವಲತ್ತು ಮಾಡ್ಕೊಟ್ಟವ್ರು ಯಾಕೆ ಊಟ ಮಾಡೋದಿಲ್ಲ ಅಂತ ದೊಡ್ಡ ಪ್ರಾಬ್ಲಮ್ ಅದು ಹೌದಾ ಸರ ಬಿಸಿ ಊಟದಲ್ಲಿ ಯಾರು ಊಟ ಮಾಡದೇ ಇದ್ರೆ ದೊಡ್ಡ ಒಂದಿದ್ದು ಯಾಕೆಂದ್ರೆ ನಾವು ಮನೆಯಲ್ಲೂ ಕೊಡಿದಂತ ಸವಲತ್ತನ್ನ ಸರ್ಕಾರ ಶಾಲೆಗಳಿಗೆ ಕೊಟ್ಟಿದೆ ಅಲ್ಲ ಈಗ ನಾವು ಮೊಟ್ಟೆ ಕೊಡ್ತೇವೆ ಅಲ್ಲ ಅಂತಲ್ಲ ನಾವು ಕಂಪಲ್ಸರಿ ಇಂಥ ದಿವಸ ವಾರಕ್ಕೆ 2 ಸಾವಿರ ಕೊಡ್ತೇವಾ ಇಲ್ಲ ಯಾವಾಗಾದ್ರೂ ಸಾವಿರ ನೀರು ಇಲ್ಲಿದ್ದಾಗ ಅಥವಾ ಏನಾದ್ರು ಮಕ್ಕಳು ಬೇಕಂದಾಗ ಕೊಡ್ತೇವೆ ಒಪ್ಕೊಡ್ತೀವಿ ಅದನ್ನ ಇದಾಗ ಕರೆಕ್ಟ್ ಟೈಮ್ ಅಂದ್ರೆ ಅದೇ ದಿವಸ ಅದೇ ಟೈಮಿಗೆ ಕರೆಕ್ಟಾಗಿ ಮಕ್ಕಳಿಗೆ ಬಿಸಿ ಬಿಸಿ ಊಟ ಇಷ್ಟೆಲ್ಲ ಯಾರು ಕೊಡ್ತಾರೆ ಅದೊಂದು ಅವ್ರಿಗೆ ಮಕ್ಕಳಿಗೆ ಕರೆಕ್ಟ್ ಅನಿಸ್ತಾ ಇದೆ ನನಗೆ ಅದಕ್ಕೆ ಅಲ್ಲ ಯಾಕೆ ನಮ್ಗಂತೂ ಇರ್ಲಿಲ್ಲ ಈಗ ನಮ್ಮ ಮಕ್ಕಳಾದ್ರೂ ಪಡೀಲಿ ಆದ್ರೆ ಏನಂತೆ ನಾನು ನೀವು ಅದಕ್ಕೆ ಏನು ಮಾಡೋದು ಬೇಡ ಅಟ್ಲೀಸ್ಟ್ ಒಂದು ಮಕ್ಕಳು ಏನ್ ಮಾಡ್ತಾರೆ ಊಟ ಮಾಡ್ತಾರ ಹೇಗೆ ಇದು ಮಾಡ್ತಾರೆ ಯಾವ ರೀತಿ ಅಡುಗೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅಟ್ಲೀಸ್ಟ್ ನೋಡ್ಕೊಂಡು ಹೋಗ್ರಿ ನಿಮ್ಮ ಮತ್ತು ಪಾಲಕರ ಶಿಕ್ಷಕ ನಿಮ್ದು ಒಂದು ಶುಚಿ ರುಚಿ ಪುಸ್ತಕ ಇದೆಯಲ್ಲ ಯಾರು ನೋಡಿದ್ರಿ ಡಾಕ್ಯುಮೆಂಟ್ಸ್ MDM ಮಾಡಿದ್ರು ಯಾರು ನಾವೇ ಯಾರು ಭಾಗವಹಿಸುವ ನಾನು ಬಂದಿದ್ದೇನೆ ನೋಡಿದ್ದೀನಿ ಅಂತ ಯಾರು ಹೇಳ್ತಾ ಇಲ್ಲ ಅವಕಾಶ ಇದೆ ಅದು ಬರ್ಲಿಲ್ಲ ಇನ್ನು ಮುಂದಾದ್ರೂ ಬನ್ನಿ ನಿಮ್ಗೆ ಅವಕಾಶ ಇದೆ ಎನಿ ಟೈಮ್ ನೀವು ಬೆಳಿಗ್ಗೆ ಅವರು ಅಡಿಗೆ ಮಾಡ್ಬೇಕಾದ್ರೆ ಬಂದು ನೋಡ್ಬೋದು ಅರ್ಥ ಆಯ್ತು ನಿಮ್ಗೆ ಹಾಗಂತ ಎಕ್ಸ್ಪೆಕ್ಟ್ ಮಾಡಿ ಅಂತಲ್ಲ ಅಟ್ಲೀಸ್ಟ್ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಅಂದ್ರೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ನಾವು ಮನೆಯಲ್ಲಿ 2 ಜನ ಮಕ್ಕಳು ಸಂಭಾಳಿಸ್ಬೇಕಾದ್ರೆ ನಮ್ಗೆ ಸಾಕಾಗ್ತದೆ ಇಲ್ಲ 10 ಜನ ಮಕ್ಕಳನ್ನು ಸಂಭಾಳಿಸ್ಕೋಬೇಕು ಮೇಲೆ ಅವರಿಗೆ ಪಾಠಗಳೆಲ್ಲ ಕೊಡ್ಬೇಕು ಅಲ್ವಾ ಅವರಿಗೂ ಸಾಕಷ್ಟು ಜವಾಬ್ದಾರಿಗಳು ಇರ್ತದೆ ಶಿಕ್ಷಕರಿಗೆ ಈಗ ನೋಡಿ ಇಲ್ಲಿ ಸಭೆ ಅಲ್ಲಿ ಎಕ್ಸಾಮ್ ಪರಿಸ್ಥಿತಿ ಬಂದಿದೆ ಆಗಲೇಬೇಕು ಒಪ್ಕೋತೀರಲ್ಲ ಅದಕ್ಕಾಗಿ ನೀವು ಸ್ವಲ್ಪ ಸ್ಪಂದಿಸಿದ್ರೆ ಅವರಿಗೂ ಅನುಕೂಲ ಆಗ್ತದೆ ಮತ್ತೆ ನಿಮ್ಮ ಮಕ್ಕಳ ಇದು ಅಭಿವೃದ್ಧಿಯನ್ನು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಅಕೌಂಟಿಗೆ ಜಮಾ ಆಗಿದ್ದ ಹಣ ಎಲ್ಲ ಗೊತ್ತಿದೆ ಯಾರ್ಯಾರ ಮಕ್ಕಳಿಗೆ 6,000 ಏನು ಜಮಾ ಆಗಿದೆ ಅಂತ ಗೊತ್ತಿದೆಯಲ್ಲ ಚೆಕ್ ಮಾಡಿದ್ದೀರಲ್ಲ ಕೆಲವೊಂದು ಶಾಲೆಯಲ್ಲಿ ಒಂದು ಪಾಲಕರು ಬಂದಾಗ ಅವ್ರಿಗೆ ಗೊತ್ತಿಲ್ಲ 2 ಮಕ್ಕಳದ್ದು 12,000 ರೂಪಾಯಿ ಜಮಾ ಆಗಿದೆ ಅವರು ಬರಲಿಲ್ಲ ಅಂತ ಹೇಳಿದ್ರು ಆಮೇಲೆ ಪಾಸ್ಬುಕ್ ಚೆಕ್ ಮಾಡಿದಾಗ ನೋಡಿದ್ರೆ 12,000 ರೂಪಾಯಿ ಜಮಾ ಆಗಿದೆ ಇಂಥ ಪರಿಸ್ಥಿತಿ ಇರ್ತದೆ ದಯಮಾಡಿ ಸ್ವಲ್ಪ ಮಕ್ಕಳ ಬಗ್ಗೆನೂ ಕಾಳಜಿ ಮಾಡ್ರಿ ಬಿಸಿ ಊಟದ ಬಗ್ಗೆನೂ ಕಾಳಜಿ ಮಾಡ್ರಿ ಇದೇ ನಿಮ್ಮ ಮಕ್ಕಳದೇ ಒಂದು ಇದು ಮಕ್ಕಳ ಜನ ಭೇಟಿ ಆಗೋದಿಲ್ಲ ಇದು ಮಾಡೋದಿಲ್ಲ ಅಂದ್ರೆ ಇದೊಂದು ಇದೆ ಯಾಕೆಂದ್ರೆ ಅಲ್ಲಿಂದ ಇಲ್ಲಿ ಶಾಲೆ ಮಕ್ಕಳಿಗೆ ಕಳಿಸ್ತೀವಿ ಅಲ್ಲ ಅಟ್ಲೀಸ್ಟ್ ಬಂದು ನೋಡ್ಕೊಂಡು ಹೋಗ್ಬೇಕಲ್ಲ ಮುಂದವದೆಯಲ್ಲಿ ದಿವಸ ಅಂತಲ್ಲ
ಯಾವಾಗಾದ್ರೂ ಬಂದ್ರೆ ಎಲ್ಲರೂ ಬಂದು ಮಾಡ್ತಾರೆ, ಒಬ್ರಿಗೆ ಅಲ್ಲ, ರಾಗೇಶ್ ಅಂತಂದು ಒಬ್ರೇ ಅಲ್ಲ, ನಿಮ್ ಮಕ್ಳು ಇರ್ತಾರಲ್ಲ ಅಟ್ಲೀಸ್ಟ್ ಬಂದು ನೋಡ್ಕೊಂಡು ಹೋಗಿ. ನಾವು ಪೇಟೆಗೆ ಹಿಂದೆ ಸೇರಿಸ್ತೇವೆ, ನಿಮ್ಮಲ್ಲಿಂದ ಬಂದಂತ ಅಭಿಪ್ರಾಯವನ್ನು ಸೇರಿಸ್ತೇವೆ. ಪ್ರತಿಯೊಂದು ಇದೊಂದು ಉತ್ತಮ ರೂಢಿಗಳು. ಇನ್ನು ಮತ್ತೇನಾದ್ರೂ ಇದ್ರ ಬಗ್ಗೆ ನೀವು ಕೇಳುದಿದ್ಯಾ ಅಥವಾ ಹೇಳುದಿದ್ಯಾ? ನಿಮ್ದೇನಾದ್ರು ಅಭಿಪ್ರಾಯ ಹೇಳಿ. ಸುಮ್ಮನೆ ಕುತ್ಕೊಳ್ಬೇಡಿ, ಏನಿದ್ರು ಒಬ್ರಿಗೆ ಅಂತಲ್ಲ, ಅದು ತಪ್ಪು ಮಾಡದೇ ಇರೋ ತಪ್ಪು. ಹೌದು, ಅದೇ ಅದಕ್ಕಾಗಿ ಈಗ ಆಗುದಿಲ್ಲ ಈಗ ಹೇಳಿದ್ರ ಸರ್ ನೀವು. ಅದು ಬದಲು ನಮ್ಮೆಲ್ಲ ಮಕ್ಕಳಿಗೂ ಪ್ರತಿದಿನ ಈಗ ನೋಡಿ, ಮತ್ತು ಒಂದೇ ಒಂದು ಮಾತಾಡ್ತಾನೆ, ದಿವಸ ಮೊಟ್ಟೆ ಕೊಡೋದು ಬಂದಿದೆ ಅಂತೆ. ಹೌದಲ್ಲ? ಈಗ ತಾಯಿ ನಾನು ನಿಮ್ಗೆ ಹೇಳ್ತೇನೆ, ದಿವಸ ಮಕ್ಕಳಿಗೆ ಮೊಟ್ಟೆ ತಿಂದ್ರೆ ಆಗ್ಬೋದಾ? ಆಗ್ಬೋದು ಅಲ್ಲ. ಈಗ ನಾವೇ ದೊಡ್ಡದಾಗಿ ನಮ್ಮ ಮಕ್ಕಳನ್ನಷ್ಟೇ ವಿಚಾರ ಮಾಡಬೇಡಿ, ಒಂದೆಷ್ಟಿಂದ ಬರ್ತಾರಲ್ಲ ಆ ಸಣ್ಣ ಮಕ್ಕಳಿಗೆಲ್ಲ ದಿವಸ ಮೊಟ್ಟೆ ಕೊಡೋದು ಗ್ಯಾಸ್ ಹೋಗಿಲ್ಲ. ಹಾ, ಬೇರೆ ಅಂದ್ರೆ ಕೊಂಬೆಸು ಅಂದ್ರೆ ಅದು ಗ್ಯಾಸ್ ಅಲ್ಲಲ್ಲ, ಅದು ಕಾಳು, ಬೇಳೆ ಕಾಳು, ಕೊಂಬೆಸು ಕಾಳು ಬೇಳೆಯನ್ನ ಹಾ ಸಪ್ಲೈ ಮಾಡುವ ನಮ್ಮ ಮಕ್ಕಳಿಗೆ ಒಳ್ಳೇದು ಅಂತ ಹೇಳಿದಾರೆ ಒಂದು. ಇನ್ನೊಂದು ಡೈಲಿ ಮೊಟ್ಟೆ ಬದಲು ಬಾಳೆಹಣ್ಣು ಅಥವಾ ಇತರ ಹಣ್ಣುಗಳನ್ನ ಮೊಟ್ಟೆ ಜೊತೆಗೆ ಕೊಟ್ಟರೆ ಒಳ್ಳೇದು. ಚಿಕ್ಕಿನೂ ಬೇಡ, ಚಿಕ್ಕಿನೂ ಅದಕ್ಕಿಂತ ಮಾಡಿಕೊಂಡು ಮತ್ತು ಜೋಳ ಅದನ್ನ ಅದು ಕೊಡ್ಲಿಕ್ಕೆ ನೀವು ಸಾರ್ವಜನಿಕ ಪಾಲಕರು ಹೇಳಿದ್ದೀರಿ ಅಂತಾನೆ ಆಗ್ತೇನೆ. ಆಗ್ಬೋದಲ್ಲ? ನೀವು ಹೇಳಿದ್ರು ನಾನು ಹೇಳಿದ್ರೆ ಮತ್ತೇನಾದ್ರೂ ಹೇಳಿ. ಮತ್ತೇನಿದೆ? ಕುಡಿಯುವವರು ಹೌದಂತಾರೆ, ಕುಡಿದಿದ್ರು ಮಾತಾಡಲ್ಲ. ಕೂಡ ನೀನು ಹಾಲು ಕುಡಿತೀರಿ, ನಿಂಗೆ ಕೇಳಿ ಹಾಲು ಕುಡಿತೀರಿ, ಹಾಲು ಕೆಲವೊಂದು ಶಾಲೆಯಲ್ಲಿ ಕೆಲವರು ಮಕ್ಕಳು ರಾಗಿ ಮಾಡ್ತಾ ತಮ್ಮ ಸರಿಗೆ ಹೋಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕಡೆ ರಾಗಿ ಮಾಡಿ ಸೊರ ಇದೆ, ಅದನ್ನೇ ಹಾಕ್ಬೇಕು, ಹಾಲು ಕುಡಿತಾ ಇದ್ದಾರೆ. ನಿಮ್ಮ ಏನಾದ್ರು ಹೇಳಿದ್ರಾ? ನಿಮ್ಮ ಏನಾದ್ರು ಹೇಳಿದ್ರಾ? ಈಗ ನಾನು ಕೇಳಿದ್ರೆ ಅಲ್ಲ, ಯಾಕೆ ಕೇಳಿದ್ರೆ ಕೆಲವಷ್ಟು ಜನ ಹೇಳಿದ್ದಾರೆ ಮತ್ತೇನಿದೆ ಹೇಳಿ. ಅಲ್ಲ ಶಾಲೆ ಗುರುತಿನ ದಿವಸ ಶಾಲೆ ತರಿಸ್ತಾ ನಮಗೆ ಅದೇ ಅಡ್ಮಿಟ್ ಅಲ್ಲ, ಆರಾಮಿಲ್ದಿದ್ರು ಒಂದೆರಡು ದಿವಸ ಈಗಾಗಲಿಗೆ ಶಾಲೆ ಇದ್ರೆ ಏನು ಮನೆ ಮಾಡ್ತಿದ್ದಾರೆ, ನೀನು ಇರ್ತದಲ್ಲ, ನಿಂಗೆ ಅವಕಾಶ ಇಲ್ಲ. ಹೌದಾ? ಎಲ್ಲರೂ ಹೋಗ್ತಾನೆ ಮನೆಗೆ. ಹೊಟ್ಟೆ ಆಗುದಿಲ್ಲ, ಬೇಕಾಬಿಟ್ಟೆ ಮನೆ ಬಂದಾಗ ಹೋಗುದಿಲ್ಲ, ವಾಪಸ್ ಬರುವುದಿಲ್ಲ. ಒಂದು ಮನೇಲಿ ಸೂಚಿ ಬಂದು ಅಲ್ಲೇ ಮಾಡ್ತಾರೆ, ಮನೆ ಹತ್ರನೇ. ಅಲ್ಲ ಹೋಟೆಲ್ ಡೇಂಜರ್ ಅದು. ಅಲ್ಲೂ ಇರ್ಬೇಕು, ಇಲ್ಲೂ ಇರ್ಬೇಕು. ಪಾಪ ಹಾಸ್ಟೆಲ್ ವಾರ್ಡನ್ ಇದ್ರು, ನಿಮ್ಮ ಮನಸ್ಸಿಗೆ ಬಂದ ಮಾಡ್ತಾರೆ. ತಪ್ಪಲ್ವದು? ಮತ್ತೆ ಇನ್ನೊಂದೇನಂದ್ರೆ ಹೌದು, ಒಬ್ಬ ಹುಡುಗ ಸರ್ ಬಿಜಾಪುರ ಆ ಕಡೆ ಏನಂತೆ, ಪಾಪ ಹಾಸ್ಟೆಲ್ ಸಿಗ್ಲಿಲ್ಲ, ಯಾವ್ದೋ ಮನೇಲಿ ಇದ್ದ. ನಿನ್ನೆ ಇವ್ರು ನಮ್ಮ ಅಚೇರಿ ಪೀಡಿ ಸರ್ ಹೇಳ್ತಾ ಇದ್ರು, ಅವರು ಸ್ವಲ್ಪ ಹೇಳಿ ಅಂತ ನಮ್ಮ ಮನೆ ಹೇಳ್ಕೊಂಡು ಇನ್ನೇನೋ ಹೇಳ್ಕೊಂಡು ರಜೆ ಬಿದ್ದಾಗ ಮನೆ ಹೋಗು, ಕಡೆಗೆ ಮಕ್ಕಳ ಸಂಘ ಹಾಸ್ಟೆಲ್ ಹುಡುಗ್ರೆ ಜೊತೆ ಕೂತು ಚಲೋ ಆಗ್ತಿಲ್ಲ ಮಕ್ಕಳ ಸಂಘ. ಇಂಥ ಅವಕಾಶ ಸಿಗೋದಿಲ್ಲ ಅವ್ರಿಗೆ. ಇಲ್ಲಿಂದ ನೋಡು, ಬೆಲ್ಲಿ ಮಂಗಳೂರು ಬದಿಗೆಲ್ಲ ಹೋಗ್ತಾರೆ. ಹೌದಲ್ಲ? ಈ ಸಾಮಾಜಿಕ ಪರಿಶೋಧನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲಂಕರಿಸಿದಂಥ ಲೆಕ್ಕ
ಸಾಮಾಜಿಕ ಪರಿಶೋಧನೆಯ ಪರಿವೀಕ್ಷಕರಾಗಿದ್ದ ಶ್ರೀಮತಿ ಗೀತಾ ಕಾಮರಾಜ್ ನಮ್ಮ ಸಿಬ್ಬಂದಿಗಳೇ, ಸಭೆಗೆ ತುರ್ತಾಗಿ ಸಭೆ ಕರೆದು ಆಗಮಿಸಿದಂಥ ಎಲ್ಲ SDMC ಪದಾಧಿಕಾರಿಗಳೇ, ಪಾಲಕರೇ, ಪೋಷಕರೇ, ರೀತಿಯ ವಿದ್ಯಾರ್ಥಿ ಈ ಲೆಕ್ಕ ಪರಿಶೋಧನೆ ಅನ್ನುವಂಥದ್ದು, ಸಾಮಾಜಿಕ ಪರಿಶೋಧನೆ ಅನ್ನುವಂಥದ್ದು ಜೂನ್ ಜುಲೈದಲ್ಲೇ ಆಗುತ್ತೆ. ನಾನು ಡೆಪ್ಯೂಟೇಷನ್ ಮೇಲಿದ್ದೆ, ಅಕ್ಷರದಾಸ ಸಹಾಯಕ ನಿರ್ದೇಶಕನಾಗಿದ್ದೆ. ಅವಾಗ ಶಿರೂರು ಕುಸಿತ ಇತ್ತು, ಬಸ್ಸುಗಳು ಬಂದಾಗಿತ್ತು, ರೋಡ್ಗಳು ಡ್ಯಾಮೇಜ್ ಆಗಿತ್ತು. ಅದೇ ಕಾರಣದಿಂದ ಅದು ಪೋಸ್ಟ್ಪೋನ್ ಆಗ್ತಾ ಹೋಯಿತು, ಮುಂದೆ ಹೋಗ್ತಾ ಹೋಯಿತು. ಈಗ ಅವ್ರಿಗೆ ಮೇಡಮ್ ಏನು ಹೇಳಿದ್ರು, ಮೊನ್ನೆ ಅರ್ಜೆಂಟಾಗಿ ಮಾಡಲೇಬೇಕು, ಮತ್ತದು ಪೋಸ್ಟ್ಪೋನ್ ಮಾಡಲಿಕ್ಕೆ ಅಥವಾ ಮುಂದಾಗಲಿಕ್ಕೆ ಇಲ್ಲ. ಆ ಕಾರಣದಿಂದ ನಾವು ಬರ್ತೇವೆ, 24 ಮಾಡಲೇಬೇಕು ಅನ್ನುವಂಥ ಕಟ್ಟಪಣೆ ಸಲುವಾಗಿ ನಾವು ಈ ಸಭೆಯನ್ನು ತುರ್ತಾಗಿ ಕರೆದಿದ್ವಿ. ಆದರೂ ಸಹ ಸುಮಾರಾಗಿ ನಾನು ಹೇಳಿದ್ದೆ, ಪಾಲಕರು ಪೋಷಕರು ಸುಮಾರು 110-115 ಪಾಲಕ ಪೋಷಕರು ಇದ್ರು ಸಹ ಬರುವಂತ ಸಂಖ್ಯೆ ಮೇಡಮ್ ಬಹಳ ಕಮ್ಮಿ ಇದೆ. ಯಾಕಂದ್ರೆ ನಾನು 20 ವರ್ಷಗಳ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಬಹಳಷ್ಟು ಸಭೆಗಳನ್ನು ಮಾಡಿದ್ದೇನೆ. ನಾನು ಚೀಟಿ ಕೊಟ್ಟು ನೋಡಿದ್ದೇನೆ, ಫೋನ್ ಮಾಡು ನೋಡಿದ್ದೇನೆ, ಲೆಟರ್ ಕೊಟ್ಟು ನೋಡಿದ್ದೇನೆ, ಮೆಮೊ ಕೊಟ್ಟು ನೋಡಿದ್ದೇನೆ. ಆದ್ರೂ ಪಾಲಕರು ಹೋಗುದಿಲ್ಲ. ಯಾಕಂದ್ರೆ ಅವರಿಗೆ ಏನೋ ಶಾಲೆ ಬರ್ತದೆ ಅಗತ್ಯ. ನಮ್ಮ ಮಕ್ಕಳು ಮೇಡಮ್ ಎಲ್ಲಂಗೆ ಶಾಲೆಗೆ ನೀವು ಬಂದ್ರೆ ಮಕ್ಕಳಿಗೆ ಏನಾಗ್ತದೆ, ಹೆದರಿಕೆ ಇರ್ತದೆ, ಜವಾಬ್ದಾರಿ ಬರ್ತದೆ, ಓದ್ತಾರೆ. ತಮ್ಮ ತಾಯಿ ತನ್ನ ತಂದೆ ಬಂದು ತನ್ನ ಬಗ್ಗೆ ವಿಚಾರಣೆ ಮಾಡ್ತದೆ ಶಾಲೆಯಲ್ಲಿ ಅಂದಾಗ ಆ ಮಗು ಜವಾಬ್ದಾರಿ ಬರ್ತದೆ. ಹೆದರಿಕೆಗಿಂತ ಜವಾಬ್ದಾರಿ ಬರ್ತದೆ. ಸೈಕಾಲಜಿಕಲಿ ಫಿಸಿಯಾಲಜಿಕಲಿ ಏನಾಗ್ತದೆ, ಆ ಮಗು ಅಲರ್ಟ್ ಆಗ್ತದೆ. ಗೊತ್ತಾಯ್ತು? ಅದಕ್ಕೆ ಶಾಲೆ ನೀವು ಸೊಸೈಟಿ ಬಂದಿರ್ತೀರಿ, ಬ್ಯಾಂಕಿಗೆ ಬಂದಿರ್ತೀರಿ, ಎಲ್ಲೆಲ್ಲೋ ಕೆಲಸಕ್ಕೆ ಬಂದಿರ್ತೀರಿ, ಅವಾಗ ಒಂದು 5 ನಿಮಿಷ ಬಂದು ನಾವು ಅದನ್ನು ಚರ್ಚೆ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಯಾಕಂದ್ರೆ ಆ ಮಕ್ಕಳ ಪ್ರಗತಿ ಅಥವಾ ಮುಂದೆ ಸಮುದಾಯದ ಶಾಲೆಗೆ ಬರ್ಬೇಕಂತಿಲ್ಲ. ಯಾವುದೇ ನಿಮ್ ಕೆಲಸ ಇರ್ತದೆ, ಎಲ್ಲರೂ ಕೆಲಸಗಾರರೇ, ಯಾರು ಖಾಲಿ ಇರೋದಿಲ್ಲ. ಆದ್ರೂ ಸಹ ನಾನೇನ್ ಹೇಳ್ತೇನೆ, ಯಾವಾಗಲೂ ನಾನು ಕೂಗಿದೆ, ನೀವು ಬಂದು ಹೋಗ್ಬೇಕು. SDMC ಅವರಿಗೂ ಹೇಳ್ತೇನೆ, ನೀವು ವಾರಕ್ಕೊಂದ್ಸಲ ಬರಬೇಕು. SDMC ಅವ್ರು ಬಂದ್ರು ಸಹ ಉದ್ದೇಶ ಅಷ್ಟೇ, ಪಾಲಕರು ಪೋಷಕರು ಹೆಚ್ಚಾಗಿ ಭಾಗವಹಿಸಬೇಕು. ಅವರು ಮಿಂಗಲಾದ್ರೆ ಮಾತ್ರ ಬಾಲಕ ಶಿಕ್ಷಕ ಈ ಮೂರರ ಸಂಗಮನೆ ಖಾಲಿಯಾಗಿರಬೇಕು. ಪಾಲಕರಷ್ಟಕ್ಕೆ ಪಾಲಕರಿದ್ರೆ, ಮಕ್ಕಳಷ್ಟಕ್ಕೆ ಮಕ್ಕಳಿದ್ರೆ ಅವ್ರು ಮೊಬೈಲ್ ಆಡುವಂಥದ್ದು, ಟಿವಿ ನೋಡುವಂಥದ್ದು, ಧಾರಾವಾಹಿಗಳನ್ನು ನೋಡುವಂಥದ್ದು, ಸುಳ್ಳು ಹೇಳುವಂಥದ್ದು ಬಹಳಷ್ಟು ಆಗ್ತವೆ. ನೀವು ತಿಂಗಳಿಗೆ ಒಂದ್ಸಲ ಅಟ್ಲೀಸ್ಟ್ ನಾವು ಕಾನ್ವೆಂಟಿಗೆಲ್ಲ ಸಭೆ ಮಾಡಿದಾಗ ಅಟ್ಲೀಸ್ಟ್ ನನ್ನ ಮಕ್ಕಳೇ ಕಾನ್ವೆಂಟಿಗೆ ಹೋದ್ರು, ನಾವು 150 ಮಕ್ಕಳಿದೆ, 150 ಪಾಲಕರು ಬಂದಿರ್ತಾರೆ. DYSP ಆಗಿರ್ಲಿ, AC ಆಗಿರ್ಲಿ, DC ಆಗಿರ್ಲಿ ಬಂದಿರ್ತಾರೆ. ಈಗ ಇಲ್ಲ ಹಂಗಲ್ಲ, ಬಂದ್ರು ನಡೀತದೆ, ಬಂದಿದ್ರು ಅಲರ್ಟ್ ಆಗ್ತಾರೆ. ನೆನ್ಪಿಟ್ಟು ನೀವು ನಿಮ್ಮನೆ ಬಂದ ಎಲ್ಲರಿಗೂ ಬಂದು ನಾವು ಹೂವು ಹಾಕೊಂಡು ಹೋದ್ರೆ ಆಗುದಿಲ್ಲ. ನಮ್ಮ ಜವಾಬ್ದಾರಿಯನ್ನು ಮರೆಯಲಿಲ್ಲ. ನೀವು ಬರ್ತಿದ್ರು ಸಹ ಇತ್ತೀಚೆಗೆ ನಾನು 20 ವರ್ಷ ಕಾಲಾವಧಿ ಅಂತದ್ ನಾವು ಹೈಸ್ಕೂಲ್ ಮಾಡಿಲ್ಲ. ಎಲ್ಲ ಶಿಕ್ಷಕರು 6 ವಿಷಯಗಳ ಶಿಕ್ಷಕರು, ದೈಹಿಕ ಶಿಕ್ಷಕರಿಯಾಗಿ ಎಲ್ಲರೂ ನಾವು ಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ. ಹಂಗಂತಲ್ಲ, ಕೆಲವೊಂದ್ಸಲಿ ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಕಾಂಬಿನೇಷನ್ ಅಥವಾ ಸಂಬಂಧನೇ ಇಲ್ಲದಿದ್ರೆ ಅವ್ರು ಮಾಡಿದ್ದೇ ಆಗ್ಬಿಡ್ತದೆ. ಆಮೇಲೆ ಹಿಂದ್ಗಡೆ ಏನಾದ್ರು ಹೇಳಿದ್ರೆ ಅದು ಪ್ರಯೋಜನ ಹಿಂದೆ ಹೋಗ್ತದೆ. ಆದ್ರೆ ದಯವಿಟ್ಟು ಹಾಗೆ ಮಾಡಬಾರ್ದು. ಈ ಊಟಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೊಡುವಂಥದ್ದು ಅಕ್ಕಿ ಕೊಡ್ತದೆ, ಬೇಳೆ ಕೊಡ್ತೇವೆ, ತೊಗರಿ ಬೇಳೆ ಕೊಡ್ತದೆ. ಒಂದು ಮಗುವಿಗೆ 150 ಗ್ರಾಂ ಅಕ್ಕಿ, 30 ಗ್ರಾಂ ತೊಗರಿ ಬೇಳೆ, 7.5 ಗ್ರಾಂ ಎಣ್ಣೆಯನ್ನು ಕೊಡ್ತದೆ. ಉಳಿದಂತೆ ಉಪ್ಪಿಗೆ 7 ಪೈಸೆ ಕೊಡ್ತದೆ. ಆಮೇಲೆ ಮೊಟ್ಟೆಯ ರೇಟು ನಿಮ್ಗೆ ಗೊತ್ತಿದೆ. ಇಲ್ಲಿ ನಮ್ಗೆ ಸರ್ಕಾರ ಕೊಡೋದು 5 ರೂಪಾಯಿ 20 ಪೈಸೆ, ವಾರಕ್ಕೆ 2 ದಿವಸ ಅಂತೇಳಿ. ಈಗ ಮಾನ್ಯ ಅಜೀಂ ಪ್ರೇಮ್ಜಿ ಅವರ ಸಹಯೋಗದಲ್ಲಿ ವಾರಕ್ಕೆ 6 ದಿವಸ ಮೊಟ್ಟೆ ಕೊಡಬೇಕು, ಅಥವಾ ಚಿಕ್ಕಿಯನ್ನು ಕೊಡಬೇಕು, ಅಥವಾ ಬಾಳೆಹಣ್ಣು ಕೊಡಬೇಕು ಅನ್ನುವಂತ ಆದೇಶ ಬಂದಿದೆ. ಅದು ನಾಳೆ 25ನೇ ತಾರೀಕಿಗೆ ರಾಜ್ಯಾದ್ಯಂತ ಅದು ಚಾಲನೆಯಲ್ಲಿ ಬರ್ತದೆ. ನಾಡಿನಿಂದ ನಾವು ದಿವಸ ಕೊಡ್ತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡ್ಕೊಂಡಿದ್ದೇವೆ. ಆದ್ರೆ ಅದನ್ನು ನಾವು ನಿಮ್ಮ ಹತ್ರ ಚರ್ಚೆ ಮಾಡಬೇಕು. 6 ದಿವಸ ಕೊಟ್ರೆ ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗ್ತದೆ ಅಥವಾ ಏನಾಗಬಹುದು ಅನ್ನುವಂಥದ್ದನ್ನ ಈ ಸಾಧಕ ಬಾಧಕ